ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ದಾಖಲಿಸುತ್ತಾ ಹೆಜ್ಜೆ ಇಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಂತ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾರೆ. ಸರ್, ಚನ್ನಪಟ್ಟಣ ಚುನಾವಣೆಯಲ್ಲಿ ನೀವು ಕೆಲಸ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಅಲ್ಲಿ ಕೂಡ ಕಷ್ಟದ ಪರಿಸ್ಥಿತಿ ಅಂತಿದ್ರು, ಕಾಂಗ್ರೆಸ್ಗೆ ಗೆಲುವಿನ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ತಾವೇನು ಹೇಳ್ತೀರಿ? ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸರ್ ಗೆದ್ದಿದ್ದಾರೆ. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೀವಿ. ಇದು ನಮ್ಮ ಗ್ರೇಟ್ ಲೀಡರ್ಶಿಪ್ಗೆ, ನಮ್ಮ ನಾಯಕರ ಮುಖಂಡತ್ವಕ್ಕೆ, ಸ್ಕಿಲ್ಗೆ ಇದೊಂದು ನಿದರ್ಶನ. ನಮಗೆ ಮುಂದಿನ ಜನರಲ್ ಎಲೆಕ್ಷನ್ನು ಈಸಿ ಅನ್ಸೋದು ಇದೊಂದು ಗೊತ್ತಾಗ್ತಾ ಇದೆ. ಸೊ ಅವ್ರ ಅಲಿಯನ್ಸ್ ಏನು ನಮಗೇನು ಡಿಸ್ಟರ್ಬ್ ಮಾಡಲ್ಲ. ಅವ್ರು ಅಂತ ಇದ್ರಲ್ಲ, ಇಬ್ಬರು ಸೇರಿಬಿಟ್ಟಿದ್ರೆ 150, 180, 200 ಕಡ್ದು ಕಟ್ಟೆ ಹಾಕ್ತಿದ್ವಿ ಅಂತ. ಇಲ್ಲಿ 3 ಕಡ್ದು ಕಟ್ಟೆ ಹಾಕೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಸೊ ಇಟ್ ಶೋಸ್ ದಟ್ ನೆಕ್ಸ್ಟ್ ಜನರಲ್ ಎಲೆಕ್ಷನ್ ಈಸ್ ಆಲ್ಸೋ ಈಸಿ ಫಾರ್ ಅಸ್ ಅಂತ ಅನ್ನಿಸ್ತಾ ಇದೆ. ದೇವೇಗೌಡರಂತ ಪರಮೋಚ್ಚ ನಾಯಕರೇ ಅಲ್ಲಿ ಬಿಡಾರ ಹೊಡಿದ್ರು, ಸಾಕಷ್ಟು ಪ್ರಯತ್ನ ಮಾಡಿದ್ರು. ಮೊಮ್ಮಗನ 3ನೇ ಬಾರಿ ಕೂಡ ಗೆಲ್ಸ್ಕೊಳ್ಳೋಕೆ ಅವ್ರ ಕೈಲಾಗಲಿಲ್ಲ. ನಾನು ದೇವೇಗೌಡ ಸಾಹೇಬ್ರನ್ನ ತುಂಬ ಗೌರವಿಸ್ತೀನಿ. ನಾನು ಹೇಳ್ತಾ ಇರೋದಂದರೆ, ಒಂದು ಫೇಸಲ್ಲಿ ಒಕ್ಕಲಿಗರ ನಾಯಕತ್ವನ ದೇವೇಗೌಡ ಸಾಹೇಬರು ವಹಿಸಿದ್ರು. ನಾನು ಅದರಲ್ಲಿ ಎರಡನೇ ಮಾತಿಲ್ಲ. ಇವಾಗ ಆ ಸ್ಥಾನನ ಡಿ ಕೆ ಶಿವಕುಮಾರ್ ಸರ್ ತುಂಬ್ತಾ ಇದ್ದಾರೆ. ಈಗ ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಸಾಹೇಬ್ರೆ. ಕುಮಾರಸ್ವಾಮಿ ಅವರ ಬದಲಾಗಿ ಡಿ ಕೆ ಶಿವಕುಮಾರ್ ಅವರು ಪರಮೋಚ್ಚ ನಾಯಕರಾಗಿದ್ದಾರೆ. ಸರ್, ಜನ ಎಮೋಷ್ನಲಿ ಒಪ್ಕೋಬೇಕು ಅಲ್ವಾ? ಕುಮಾರಸ್ವಾಮಿ ಅವರು ಅವ್ರ ತಂದೆ ಪ್ರಧಾನಿಯಾಗಿದ್ದರು, ಒಂದು ಈಸಿ ವಾಕ್ ಇತ್ತು. ಡಿ ಕೆ ಸಾಹೇಬರ್ ರೈತರ ಮಗ ಸರ್, ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದಾರೆ, DCM ಆಗಿದ್ದಾರೆ. ಸೊ ಅವ್ರನ್ನ ಇಷ್ಟಪಡೋರ ಸಂಖ್ಯೆ ಜಾಸ್ತಿ ಇದೆ. ಅದರ ನಿದರ್ಶನನೇ ತಾನೇ ಈಗ, ಅವ್ರ ನಿದರ್ಶನ ತಾನೇ ಚನ್ನಪಟ್ಟಣದಲ್ಲಿ. ಈಗ ಡಿ ಕೆ ಸಾಹೇಬರು ಹಾರ್ಡ್ ವರ್ಕ್ ಮಾಡ್ದಂಗೆ, ಕ್ಯಾನ್ವಾಸ್ ಮಾಡ್ದಂಗೆ. ಸರ್, ಯಂಗ್ಸ್ಟರ್ಸ್ ಕೈಯಲ್ಲೂ ಆ ರೇಂಜಲ್ಲಿ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ ಸರ್. ಬೆಳಗ್ಗೆಯಿಂದ ರಾತ್ರಿವರೆಗೂ 40-45 ಪ್ಲೇಸಲ್ಲಿ ಕ್ಯಾನ್ವಾಸ್ ಮಾಡಿ, ಟೈಮ್ಗೆ ನಿದ್ದೆ ಇರಲ್ಲ, ಊಟ ಇರಲ್ಲ, ಇಷ್ಟು ಕಷ್ಟಪಡ್ತಾರೆ. ಅದಕ್ಕೆ ರೈತನ ಮಗ DCM ಆಗಿರೋದು. ಲೋಕಸಭೆಯಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕೈ ಹಿಡಿಲಿಲ್ಲ, ಉಪಚುನಾವಣೆಯಲ್ಲಿ ಕೈ ಹಿಡಿತಾ ಇದೆ ಅಂದರೆ ಏನು ಕಾರಣ ಸರ್? ಸರ್, ಅದು ಹಂಗೆ ಅನಾಲಿಸಿಸ್ ತಪ್ಪಾಗುತ್ತೆ. ಆವಾಗಲೂ ಕೈ ಹಿಡಿದಿದೆ ಅನ್ನೋದು ನನ್ನ ಭಾವನೆ. ಆದರೆ ಆ ಓಟು ಸ್ಪ್ಲಿಟ್ ಆಯ್ತೆಲ್ಲೋ. ಈಗ ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲಿ JDS ಕ್ಯಾಂಡಿಡೇಟ್ ಇದ್ದರೆ 1-1.5 ಲಕ್ಷ ಓಟ್ ಎಳೆದ್ಬಿಡೋರು. ಆ ಅಲಿಯನ್ಸ್ ಸ್ವಲ್ಪ ಎಲ್ಲೋ ಒಂದು ಕಡೆ ಕೈ ಹಿಡಿತು. ಯಾಕೆಂದರೆ ಲೋಕಸಭೆ 8 ಅಸೆಂಬ್ಲಿ ಅಲ್ವಾ ಸರ್? 1-2 ಅಸೆಂಬ್ಲಿ ಆ ಕಡೆ ಈ ಕಡೆ ಆದರೂ ರಿಸಲ್ಟ್ ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ಅದು ಹಾಗಾಗಿದೆ. ಅಲ್ಲೂ ಕೈ ಹಿಡಿದಿದ್ದಾರೆ ಅನ್ನೋದು ನನ್ನ ಭರವಸೆ. DCM ಡಿ ಕೆ ಶಿವಕುಮಾರ್ ಅವರು CM ಆಗುವಂತೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನಾಲಿಸಿಸ್ ಮಾಡ್ಬೋದು ಸರ್. ಇವತ್ತಲ್ಲ ನಾಳೆ DCM ಸಾಹೇಬರು ಮುಖ್ಯಮಂತ್ರಿಗಳಾಗ್ತಾರೆ. ನಮಗೂ ಆಸೆ ಇದೆ. ಈಗ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿಗಳಾಗ್ತಾರೆ. ಇವರು ಮುಖ್ಯಮಂತ್ರಿಗಳಾಗಿರಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಮುಂದಿನ ಅವಧಿಗ ಈ ಅವಧಿಗ ಅಂತ ಸರ್? ಅಂದರೆ ಅದು ನಾನು ಯಾರು ಸರ್? ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಅಷ್ಟು ಅನಾಲಿಸಿಸ್ ಮಾಡೋ ಸ್ಕಿಲ್ಲೆಲ್ಲ ನನಗಿಲ್ಲ. ಒಂದಲ್ಲ ಒಂದಿನ ನಮ್ಮ ಡಿ ಕೆ ಸಾಹೇಬರು CM ಆಗ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನೊಂದು ಸರ್, ಪ್ರಮುಖವಾಗಿ ಶಾಸಕರೆಲ್ಲ ಅನುದಾನದ ವಿಚಾರ ಎತ್ತಾ ಇದ್ದಾರೆ. ತಮಗೆ ಅನುದಾನದ ಕೊರತೆ ಇದೆಯಾ? ಏನಿಲ್ಲ. ನಾನು ಈಗ ಕೂಡ ವಾಲ್ಮೀಕಿ ಭವನಕ್ಕೆ ಒಂದು 40 ಲಕ್ಷ ಅನುದಾನ ಕೊಡಿ ಅಂತ CM ಸಾಹೇಬ್ರಿಗೆ ಮನವಿ ಕೊಟ್ಟು ಬಂದಿದ್ದೀನಿ. ನನಗೆ VNGLಲ್ಲಿ ಡಿ ಕೆ ಸಾಹೇಬರು ಇದರಲ್ಲಿ ವಿಶ್ವೇಶ್ವರಯ್ಯ ನಿಗಮ ಇದರಲ್ಲಿ 6 ಕೋಟಿ ರೂಪಾಯಿ ನನಗೆ ಅನುದಾನ ಕೊಟ್ಟಿದ್ದಾರೆ. ಈ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮೈನಾರಿಟಿಯಲ್ಲಿ ಫಂಡ್ ಕೊಟ್ಟಿದ್ದಾರೆ, ಸ್ಪೆಷಲ್ ಫಂಡ್ 25 ಕೋಟಿ ಕೊಟ್ಟಿದ್ದಾರೆ. PWDಯಲ್ಲಿ 60-70 ಕೋಟಿ ತೊಗೊಂಡೋಗಿದ್ದೀನಿ. ಎಲ್ಲ ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಅಂಥದ್ದೇನಿಲ್ಲ. ಈಗ ನಮ್ಗೆ ಅನುದಾನ ಕೊಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ, ಈ BJP ಅವರ ಆ ಸೆಷನ್ನಲ್ಲಿ ಬರೀ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ಅಂತ ಎಗರಲಾಡ್ತಾರೆ. ಸುಮ್ಮನೆ ಯಾಕೆ? ನಮಗೇನು ಅನುದಾನದ ಕೊರತೆ ಇಲ್ಲ. ನಮ್ಮ ಗೌರ್ಮೆಂಟ್ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದೆ. ನಿಮಗೆ ಅನುದಾನದ ಕೊರತೆ ಇಲ್ಲ, ಆದರೆ ಬೇರೆ ಕಾಂಗ್ರೆಸ್ MLAಗಳಿಗೆ ಯಾಕೆ ಕಾಡ್ತಾ ಇದೆ ಅಂತ ಧ್ವನಿ ಎತ್ತಾ ಇದ್ದಾರಲ್ಲ? ಇಲ್ಲ, ಹಂಗೇನಿಲ್ಲ ಸರ್. ಎಲ್ರಿಗೂ ಕೊಡ್ತಾ ಇದ್ದಾರೆ. ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ ರಾಜಕಾರಣದಲ್ಲಿ. ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವ್ರ ಮಾತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ದಾಖಲಿಸುತ್ತಾ ಹೆಜ್ಜೆ ಇಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಂತ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ತಾರೆ. ಸರ್, ಚನ್ನಪಟ್ಟಣ ಚುನಾವಣೆಯಲ್ಲಿ ನೀವು ಕೆಲಸ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಅಲ್ಲಿ ಕೂಡ ಕಷ್ಟದ ಪರಿಸ್ಥಿತಿ ಅಂತಿದ್ರು, ಕಾಂಗ್ರೆಸ್ಗೆ ಗೆಲುವಿನ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ತಾವೇನು ಹೇಳ್ತೀರಿ? ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸರ್ ಗೆದ್ದಿದ್ದಾರೆ. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೀವಿ. ಇದು ನಮ್ಮ ಗ್ರೇಟ್ ಲೀಡರ್ಶಿಪ್ಗೆ, ನಮ್ಮ ನಾಯಕರ ಮುಖಂಡತ್ವಕ್ಕೆ, ಸ್ಕಿಲ್ಗೆ ಇದೊಂದು ನಿದರ್ಶನ. ನಮಗೆ ಮುಂದಿನ ಜನರಲ್ ಎಲೆಕ್ಷನ್ನು ಈಸಿ ಅನ್ಸೋದು ಇದೊಂದು ಗೊತ್ತಾಗ್ತಾ ಇದೆ. ಸೊ ಅವ್ರ ಅಲಿಯನ್ಸ್ ಏನು ನಮಗೇನು ಡಿಸ್ಟರ್ಬ್ ಮಾಡಲ್ಲ. ಅವ್ರು ಅಂತ ಇದ್ರಲ್ಲ, ಇಬ್ಬರು ಸೇರಿಬಿಟ್ಟಿದ್ರೆ 150, 180, 200 ಕಡ್ದು ಕಟ್ಟೆ ಹಾಕ್ತಿದ್ವಿ ಅಂತ. ಇಲ್ಲಿ 3 ಕಡ್ದು ಕಟ್ಟೆ ಹಾಕೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಸೊ ಇಟ್ ಶೋಸ್ ದಟ್ ನೆಕ್ಸ್ಟ್ ಜನರಲ್ ಎಲೆಕ್ಷನ್ ಈಸ್ ಆಲ್ಸೋ ಈಸಿ ಫಾರ್ ಅಸ್ ಅಂತ ಅನ್ನಿಸ್ತಾ ಇದೆ. ದೇವೇಗೌಡರಂತ ಪರಮೋಚ್ಚ ನಾಯಕರೇ ಅಲ್ಲಿ ಬಿಡಾರ ಹೊಡಿದ್ರು, ಸಾಕಷ್ಟು ಪ್ರಯತ್ನ ಮಾಡಿದ್ರು. ಮೊಮ್ಮಗನ 3ನೇ ಬಾರಿ ಕೂಡ ಗೆಲ್ಸ್ಕೊಳ್ಳೋಕೆ ಅವ್ರ ಕೈಲಾಗಲಿಲ್ಲ. ನಾನು ದೇವೇಗೌಡ ಸಾಹೇಬ್ರನ್ನ ತುಂಬ ಗೌರವಿಸ್ತೀನಿ. ನಾನು ಹೇಳ್ತಾ ಇರೋದಂದರೆ, ಒಂದು ಫೇಸಲ್ಲಿ ಒಕ್ಕಲಿಗರ ನಾಯಕತ್ವನ ದೇವೇಗೌಡ ಸಾಹೇಬರು ವಹಿಸಿದ್ರು. ನಾನು ಅದರಲ್ಲಿ ಎರಡನೇ ಮಾತಿಲ್ಲ. ಇವಾಗ ಆ ಸ್ಥಾನನ ಡಿ ಕೆ ಶಿವಕುಮಾರ್ ಸರ್ ತುಂಬ್ತಾ ಇದ್ದಾರೆ. ಈಗ ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಸಾಹೇಬ್ರೆ. ಕುಮಾರಸ್ವಾಮಿ ಅವರ ಬದಲಾಗಿ ಡಿ ಕೆ ಶಿವಕುಮಾರ್ ಅವರು ಪರಮೋಚ್ಚ ನಾಯಕರಾಗಿದ್ದಾರೆ. ಸರ್, ಜನ ಎಮೋಷ್ನಲಿ ಒಪ್ಕೋಬೇಕು ಅಲ್ವಾ?
ಕುಮಾರಸ್ವಾಮಿ ಅವರು ಅವ್ರ ತಂದೆ ಪ್ರಧಾನಿಯಾಗಿದ್ದರು, ಒಂದು ಈಸಿ ವಾಕ್ ಇತ್ತು. ಡಿ ಕೆ ಸಾಹೇಬರ್ ರೈತರ ಮಗ ಸರ್, ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದಾರೆ, ಡಿ ಸಿ ಎಮ್ ಆಗಿದ್ದಾರೆ. ಸೊ ಅವ್ರನ್ನ ಇಷ್ಟಪಡೋರ ಸಂಖ್ಯೆ ಜಾಸ್ತಿ ಇದೆ. ಅದರ ನಿದರ್ಶನನೇ ತಾನೇ ಈಗ, ಅವ್ರ ನಿದರ್ಶನ ತಾನೇ ಚನ್ನಪಟ್ಟಣದಲ್ಲಿ. ಈಗ ಡಿ ಕೆ ಸಾಹೇಬರು ಹಾರ್ಡ್ ವರ್ಕ್ ಮಾಡ್ದಂಗೆ, ಕ್ಯಾನ್ವಾಸ್ ಮಾಡ್ದಂಗೆ ಸರ್, ಯಂಗ್ಸ್ಟರ್ಸ್ ಕೈಯಲ್ಲೂ ಆ ರೇಂಜಲ್ಲಿ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ ಸರ್. ಬೆಳಗ್ಗೆಯಿಂದ ರಾತ್ರಿವರೆಗೂ 40-45 ಪ್ಲೇಸಲ್ಲಿ ಕ್ಯಾನ್ವಾಸ್ ಮಾಡಿ ಟೈಮ್ಗೆ ನಿದ್ದೆ ಇರಲ್ಲ, ಊಟ ಇರಲ್ಲ, ಇಷ್ಟು ಕಷ್ಟಪಡ್ತಾರೆ. ಅದಕ್ಕೆ ರೈತನ ಮಗ ಡಿ ಸಿ ಎಮ್ ಆಗಿರೋದು. ಲೋಕಸಭೆಯಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕೈ ಹಿಡಿಲಿಲ್ಲ, ಉಪಚುನಾವಣೆಯಲ್ಲಿ ಕೈ ಹಿಡಿತಾ ಇದೆ ಅಂದರೆ ಏನು ಕಾರಣ ಸರ್? ಸರ್, ಅದು ಹಂಗೆ ಅನಾಲಿಸಿಸ್ ತಪ್ಪಾಗುತ್ತೆ. ಆವಾಗಲೂ ಕೈ ಹಿಡಿದಿದೆ ಅನ್ನೋದು ನನ್ನ ಭಾವನೆ. ಆದರೆ ಆ ಓಟು ಸ್ಪ್ಲಿಟ್ ಆಯ್ತೆಲ್ಲೋ. ಈಗ ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲಿ JDS ಕ್ಯಾಂಡಿಡೇಟ್ ಇದ್ದರೆ 1-1.5 ಲಕ್ಷ ಓಟ್ ಎಳೆದ್ಬಿಡೋರು. ಆ ಅಲಿಯನ್ಸ್ ಸ್ವಲ್ಪ ಎಲ್ಲೋ ಒಂದು ಕಡೆ ಕೈ ಹಿಡಿತು. ಯಾಕೆಂದರೆ ಲೋಕಸಭೆ 8 ಅಸೆಂಬ್ಲಿ ಅಲ್ವಾ ಸರ್, 1-2 ಅಸೆಂಬ್ಲಿ ಆ ಕಡೆ ಈ ಕಡೆ ಆದರೂ ರಿಸಲ್ಟ್ ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ಅದು ಹಾಗಾಗಿದೆ, ಅಲ್ಲೂ ಕೈ ಹಿಡಿದಿದ್ದಾರೆ ಅನ್ನೋದು ನನ್ನ ಭರವಸೆ. DK ಶಿವಕುಮಾರ್ ಅವರು CM ಆಗುವಂತೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನಾಲಿಸಿಸ್ ಮಾಡ್ಬೋದು ಸರ್. ಇವತ್ತಲ್ಲ ನಾಳೆ DCM ಸಾಹೇಬರು ಮುಖ್ಯಮಂತ್ರಿಗಳಾಗ್ತಾರೆ, ನಮಗೂ ಆಸೆ ಇದೆ. ಈಗ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಸಾಹೇಬರು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿಗಳಾಗ್ತಾರೆ. ಇವರು ಮುಖ್ಯಮಂತ್ರಿಗಳಾಗಿರಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಮುಂದಿನ ಅವಧಿಗ ಈ ಅವಧಿಗ ಅಂತ ಸರ್? ಅಂದರೆ ಅದು ನಾನು ಯಾರು ಸರ್, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಅಷ್ಟು ಅನಾಲಿಸಿಸ್ ಮಾಡೋ ಸ್ಕಿಲ್ಲೆಲ್ಲ ನನಗಿಲ್ಲ. ಒಂದಲ್ಲ ಒಂದಿನ ನಮ್ಮ DK ಸಾಹೇಬರು CM ಆಗ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನೊಂದು ಸರ್, ಪ್ರಮುಖವಾಗಿ ಶಾಸಕರೆಲ್ಲ ಅನುದಾನದ ವಿಚಾರ ಎತ್ತಾ ಇದ್ದಾರೆ, ತಮಗೆ ಅನುದಾನದ ಕೊರತೆ ಇದೆಯಾ? ಏನಿಲ್ಲ. ನಾನು ಈಗ ಕೂಡ ವಾಲ್ಮೀಕಿ ಭವನಕ್ಕೆ ಒಂದು 40 ಲಕ್ಷ ಅನುದಾನ ಕೊಡಿ ಅಂತ CM ಸಾಹೇಬ್ರಿಗೆ ಮನವಿ ಕೊಟ್ಟು ಬಂದಿದ್ದೀನಿ. ನನಗೆ VNGLಲ್ಲಿ DK ಸಾಹೇಬರು ಇದರಲ್ಲಿ ವಿಶ್ವೇಶ್ವರಯ್ಯ ನಿಗಮ ಇದರಲ್ಲಿ 6 ಕೋಟಿ ರೂಪಾಯಿ ನನಗೆ ಅನುದಾನ ಕೊಟ್ಟಿದ್ದಾರೆ. ಈ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮೈನಾರಿಟಿಯಲ್ಲಿ ಫಂಡ್ ಕೊಟ್ಟಿದ್ದಾರೆ, ಸ್ಪೆಷಲ್ ಫಂಡ್ 25 ಕೋಟಿ ಕೊಟ್ಟಿದ್ದಾರೆ, PWDಯಲ್ಲಿ 60-70 ಕೋಟಿ ತೊಗೊಂಡೋಗಿದ್ದೀನಿ. ಎಲ್ಲ ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಅಂಥದ್ದೇನಿಲ್ಲ. ಈಗ ನಮ್ಗೆ ಅನುದಾನ ಕೊಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಈ BJP ಅವ್ರ ಆ ಸೆಷನ್ನಲ್ಲಿ ಬರೀ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ಅಂತ ಎಗರಲಾಡ್ತಾರೆ. ಸುಮ್ಮನೆ ಯಾಕೆ? ನಮಗೇನು ಅನುದಾನದ ಕೊರತೆ ಇಲ್ಲ, ನಮ್ಮ ಗೌರ್ಮೆಂಟ್ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದೆ. ನಿಮಗೆ ಅನುದಾನದ ಕೊರತೆ ಇಲ್ಲ, ಆದರೆ ಬೇರೆ ಕಾಂಗ್ರೆಸ್ MLAಗಳಿಗೆ ಯಾಕೆ ಕಾಡ್ತಾ ಇದೆ ಅಂತ ಧ್ವನಿ ಎತ್ತಾ ಇದ್ದಾರಲ್ಲ? ಇಲ್ಲ, ಹಂಗೇನಿಲ್ಲ ಸರ್, ಎಲ್ರಿಗೂ ಕೊಡ್ತಾ ಇದ್ದಾರೆ. ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ ರಾಜಕಾರಣದಲ್ಲಿ. ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವ್ರ ಮಾತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ದಾಖಲಿಸುತ್ತಾ ಹೆಜ್ಜೆ ಇಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಂತ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ತಾರೆ. ಸರ್, ಚನ್ನಪಟ್ಟಣ ಚುನಾವಣೆಯಲ್ಲಿ ನೀವು ಕೆಲಸ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಅಲ್ಲಿ ಕೂಡ ಕಷ್ಟದ ಪರಿಸ್ಥಿತಿ ಅಂತಿದ್ರು, ಕಾಂಗ್ರೆಸ್ಗೆ ಗೆಲುವಿನ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ತಾವೇನು ಹೇಳ್ತೀರಿ? ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸರ್ ಗೆದ್ದಿದ್ದಾರೆ, 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೀವಿ. ಇದು ನಮ್ಮ ಗ್ರೇಟ್ ಲೀಡರ್ಶಿಪ್ಗೆ, ನಮ್ಮ ನಾಯಕರ ಮುಖಂಡತ್ವಕ್ಕೆ, ಸ್ಕಿಲ್ಗೆ ಇದೊಂದು ನಿದರ್ಶನ. ನಮಗೆ ಮುಂದಿನ ಜನರಲ್ ಎಲೆಕ್ಷನ್ನು ಈಸಿ ಅನ್ಸೋದು ಇದೊಂದು ಗೊತ್ತಾಗ್ತಾ ಇದೆ. ಸೊ ಅವ್ರ ಅಲಿಯನ್ಸ್ ಏನು ನಮಗೇನು ಡಿಸ್ಟರ್ಬ್ ಮಾಡಲ್ಲ. ಅವ್ರು ಅಂತ ಇದ್ರಲ್ಲ, ಇಬ್ಬರು ಸೇರಿಬಿಟ್ಟಿದ್ರೆ 150, 180, 200 ಎಲ್ಲ ಕಡ್ದು ಕಟ್ಟೆ ಹಾಕ್ತಿದ್ವಿ ಅಂತ. ಇಲ್ಲಿ 3 ಕಡ್ದು ಕಟ್ಟೆ ಹಾಕೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಸೊ ಇಟ್ ಶೋಸ್ ದಟ್ ನೆಕ್ಸ್ಟ್ ಜನರಲ್ ಎಲೆಕ್ಷನ್ ಈಸ್ ಆಲ್ಸೋ ಈಸಿ ಫಾರ್ ಅಸ್ ಅಂತ ಅನ್ನಿಸ್ತಾ ಇದೆ. ದೇವೇಗೌಡರಂಥ ಪರಮೋಚ್ಚ ನಾಯಕರೇ ಅಲ್ಲಿ ಬಿಡಾರ ಹೊಡಿದ್ರು, ಸಾಕಷ್ಟು ಪ್ರಯತ್ನ ಮಾಡಿದ್ರು, ಮೊಮ್ಮಗನ 3ನೇ ಬಾರಿ ಕೂಡ ಗೆಲ್ಸ್ಕೊಳ್ಳೋಕೆ ಅವ್ರ ಕೈಲಾಗಲಿಲ್ಲ. ನಾನು ದೇವೇಗೌಡ ಸಾಹೇಬ್ರನ್ನ ತುಂಬ ಗೌರವಿಸ್ತೀನಿ. ನಾನು ಹೇಳ್ತಾ ಇರೋದಂದರೆ, ಒಂದು ಫೇಸಲ್ಲಿ ಒಕ್ಕಲಿಗರ ನಾಯಕತ್ವನ ದೇವೇಗೌಡ ಸಾಹೇಬರು ವಹಿಸಿದ್ರು. ನಾನು ಅದರಲ್ಲಿ ಎರಡನೇ ಮಾತಿಲ್ಲ. ಇವಾಗ ಆ ಸ್ಥಾನನ DK ಶಿವಕುಮಾರ್ ಸರ್ ತುಂಬ್ತಾ ಇದ್ದಾರೆ. ಈಗ ಒಕ್ಕಲಿಗರ ಪರಮೋಚ್ಚ ನಾಯಕ DK ಸಾಹೇಬ್ರೆ. ಕುಮಾರಸ್ವಾಮಿ ಅವರ ಬದಲಾಗಿ DK ಶಿವಕುಮಾರ್ ಅವರು ಪರಮೋಚ್ಚ ನಾಯಕರಾಗಿದ್ದಾರೆ. ಸರ್, ಜನ ಎಮೋಷ್ನಲಿ ಒಪ್ಕೋಬೇಕು ಅಲ್ವಾ? ಕುಮಾರಸ್ವಾಮಿ ಅವರು ಅವ್ರ ತಂದೆ ಪ್ರಧಾನಿಯಾಗಿದ್ದರು, ಒಂದು ಈಸಿ ವಾಕ್ ಇತ್ತು. DK ಸಾಹೇಬರ್ ರೈತರ ಮಗ ಸರ್, ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದಾರೆ, DCM ಆಗಿದ್ದಾರೆ. ಸೊ ಅವ್ರನ್ನ ಇಷ್ಟಪಡೋರ ಸಂಖ್ಯೆ ಜಾಸ್ತಿ ಇದೆ. ಅದರ ನಿದರ್ಶನನೇ ತಾನೇ ಈಗ, ಅವ್ರ ನಿದರ್ಶನ ತಾನೇ ಚನ್ನಪಟ್ಟಣದಲ್ಲಿ. ಈಗ DK ಸಾಹೇಬರು ಹಾರ್ಡ್ ವರ್ಕ್ ಮಾಡ್ದಂಗೆ, ಕ್ಯಾನ್ವಾಸ್ ಮಾಡ್ದಂಗೆ ಸರ್, ಯಂಗ್ಸ್ಟರ್ಸ್ ಕೈಯಲ್ಲೂ ಆ ರೇಂಜಲ್ಲಿ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ ಸರ್. ಬೆಳಗ್ಗೆಯಿಂದ ರಾತ್ರಿವರೆಗೂ 40-45 ಪ್ಲೇಸಲ್ಲಿ ಕ್ಯಾನ್ವಾಸ್ ಮಾಡಿ ಟೈಮ್ಗೆ ನಿದ್ದೆ ಇರಲ್ಲ, ಊಟ ಇರಲ್ಲ, ಇಷ್ಟು ಕಷ್ಟಪಡ್ತಾರೆ. ಅದಕ್ಕೆ ರೈತನ ಮಗ DCM ಆಗಿರೋದು. ಲೋಕಸಭೆಯಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕೈ ಹಿಡಿಲಿಲ್ಲ, ಉಪಚುನಾವಣೆಯಲ್ಲಿ ಕೈ ಹಿಡಿತಾ ಇದೆ ಅಂದರೆ ಏನು ಕಾರಣ ಸರ್? ಸರ್, ಅದು ಹಂಗೆ ಅನಾಲಿಸಿಸ್ ತಪ್ಪಾಗುತ್ತೆ. ಆವಾಗಲೂ ಕೈ ಹಿಡಿದಿದೆ ಅನ್ನೋದು ನನ್ನ ಭಾವನೆ. ಆದರೆ ಆ ಓಟು ಸ್ಪ್ಲಿಟ್ ಆಯ್ತೆಲ್ಲೋ. ಈಗ ಚಿಕ್ಕಬಳ್ಳಾಪುರ ಅಸೆಂಬ್ಲಿಯಲ್ಲಿ JDS ಕ್ಯಾಂಡಿಡೇಟ್ ಇದ್ದರೆ 1-1.5 ಲಕ್ಷ ಓಟ್ ಎಳೆದ್ಬಿಡೋರು. ಆ ಅಲಿಯನ್ಸ್ ಸ್ವಲ್ಪ ಎಲ್ಲೋ ಒಂದು ಕಡೆ ಕೈ ಹಿಡಿತು. ಯಾಕೆಂದರೆ ಲೋಕಸಭೆ 8 ಅಸೆಂಬ್ಲಿ ಅಲ್ವಾ ಸರ್, 1-2 ಅಸೆಂಬ್ಲಿ ಆ ಕಡೆ ಈ ಕಡೆ ಆದರೂ ರಿಸಲ್ಟ್ ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ಅದು ಹಾಗಾಗಿದೆ, ಅಲ್ಲೂ ಕೈ ಹಿಡಿದಿದ್ದಾರೆ ಅನ್ನೋದು ನನ್ನ ಭರವಸೆ. DK ಶಿವಕುಮಾರ್ ಅವರು CM ಆಗುವಂತೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನಾಲಿಸಿಸ್ ಮಾಡ್ಬೋದು? ಸರ್, ಇವತ್ತಲ್ಲ ನಾಳೆ DCM ಸಾಹೇಬರು ಮುಖ್ಯಮಂತ್ರಿಗಳಾಗ್ತಾರೆ, ನಮಗೂ ಆಸೆ ಇದೆ. ಈಗ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಸಾಹೇಬರು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿಗಳಾಗ್ತಾರೆ.
ಇವರು ಮುಖ್ಯಮಂತ್ರಿಗಳಾಗಿರಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಮುಂದಿನ ಅವಧಿಗ ಈ ಅವಧಿಗ ಅಂತ ಸರ್? ಅಂದರೆ ಅದು ನಾನು ಯಾರು ಸರ್? ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಅಷ್ಟು ಅನಾಲಿಸಿಸ್ ಮಾಡೋ ಸ್ಕಿಲ್ಲೆಲ್ಲ ನನಗಿಲ್ಲ. ಒಂದಲ್ಲ ಒಂದಿನ ನಮ್ಮ ಡಿ ಕೆ ಸಾಹೇಬರು ಸಿ ಎಮ್ ಆಗ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನೊಂದು ಸರ್, ಪ್ರಮುಖವಾಗಿ ಶಾಸಕರೆಲ್ಲ ಅನುದಾನದ ವಿಚಾರ ಎತ್ತಾ ಇದ್ದಾರೆ. ತಮಗೆ ಅನುದಾನದ ಕೊರತೆ ಇದೆಯಾ? ಏನಿಲ್ಲ. ನಾನು ಈಗ ಕೂಡ ವಾಲ್ಮೀಕಿ ಭವನಕ್ಕೆ ಒಂದು 40 ಲಕ್ಷ ಅನುದಾನ ಕೊಡಿ ಅಂತ ಸಿ ಎಮ್ ಸಾಹೇಬ್ರಿಗೆ ಮನವಿ ಕೊಟ್ಟು ಬಂದಿದ್ದೀನಿ. ನನಗೆ VNGಯಲ್ಲಿ ಡಿ ಕೆ ಸಾಹೇಬರು ಇದರಲ್ಲಿ ವಿಶ್ವೇಶ್ವರಯ್ಯ ನಿಗಮ ಇದರಲ್ಲಿ 6 ಕೋಟಿ ರೂಪಾಯಿ ನನಗೆ ಅನುದಾನ ಕೊಟ್ಟಿದ್ದಾರೆ. ಈ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮೈನಾರಿಟಿಯಲ್ಲಿ ಫಂಡ್ ಕೊಟ್ಟಿದ್ದಾರೆ, ಸ್ಪೆಷಲ್ ಫಂಡ್ 25 ಕೋಟಿ ಕೊಟ್ಟಿದ್ದಾರೆ, PWDಯಲ್ಲಿ 60-70 ಕೋಟಿ ತೊಗೊಂಡೋಗಿದ್ದೀನಿ. ಎಲ್ಲ ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಅಂಥದ್ದೇನಿಲ್ಲ. ಈಗ ನಮ್ಗೆ ಅನುದಾನ ಕೊಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಈ BJP ಅವ್ರ ಆ ಸೆಷನ್ನಲ್ಲಿ ಬರೀ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ಅಂತ ಎಗರಲಾಡ್ತಾರೆ. ಸುಮ್ಮನೆ ಯಾಕೆ? ನಮಗೇನು ಅನುದಾನದ ಕೊರತೆ ಇಲ್ಲ. ನಮ್ಮ ಗೌರ್ಮೆಂಟ್ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದೆ. ನಿಮಗೆ ಅನುದಾನದ ಕೊರತೆ ಇಲ್ಲ, ಆದರೆ ಬೇರೆ ಕಾಂಗ್ರೆಸ್ MLAಗಳಿಗೆ ಯಾಕೆ ಕಾಡ್ತಾ ಇದೆ ಅಂತ ಧ್ವನಿ ಎತ್ತಾ ಇದ್ದಾರಲ್ಲ? ಇಲ್ಲ, ಹಂಗೇನಿಲ್ಲ ಸರ್. ಎಲ್ರಿಗೂ ಕೊಡ್ತಾ ಇದ್ದಾರೆ. ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ ರಾಜಕಾರಣದಲ್ಲಿ. ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವ್ರ ಮಾತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.